ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ನಮ್ಮ ಜಿಲ್ಲೆಯ ಪರಿಹಾರದ ಹಣವನ್ನು ಚೆಕ್ ಮಾಡಬೇಕಾದ್ರೆ ನಾವು ಈ ಸಂರಕ್ಷಣೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು, ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ನೇರವಾಗಿ ಹೋಗಿ ನಿಮ್ಮ ಬೆಳೆ ಪರಿಹಾರದ ಹಣದ ವಿವರವನ್ನು ಪಡೆದುಕೊಳ್ಳಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಯರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ನಮಗೆ ಇಯರ್ 23-24 ವರ್ಷವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಅದನ್ನು ಖಾರಿಫ್ ಅಂತಿದೆಯಲ್ಲ, ಖಾರಿಫ್ ಅಷ್ಟೇ ಬಿಟ್ಟು ನೆಕ್ಸ್ಟ್ ಮುಂದೆ ಗೋ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಸಂರಕ್ಷಣೆಯ ಸೈಟ್ ಓಪನ್ ಆಯಿತು. ಈ ಥರ ನಮ್ಮ ಸಂರಕ್ಷಣೆಯ ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಫಾರ್ಮರ್ಸ್ ಅಂತಿದೆಯಲ್ಲ, ನೋಡ್ಬೋದು ಇಲ್ಲಿ ಫಾರ್ಮರ್ಸ್ ಅಂತಿದೆಯಲ್ಲ, ಅದರಲ್ಲಿ ಇಲ್ಲಿ ಕೆಳಗಡೆ ಚೆಕ್ ಸ್ಟೇಟಸ್ ಅಂತಿದೆ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಚೆಕ್ ಸ್ಟೇಟಸ್ ಬೈ ಟೈಪ್. ನೋಡ್ಬೋದು, ನಾವು ನಮ್ಮ ಬೆಳೆ ಪರಿಹಾರದ ಹಣವನ್ನು ಪ್ರಪೋಸಲ್ ನಂಬರಿಂದ, ಮೊಬೈಲ್ ನಂಬರಿಂದ ಮತ್ತು ನಮ್ಮ ಆಧಾರ್ ಕಾರ್ಡ್ ನಂಬರಿಂದ 3 ಟೈಪ್ ರೀತಿಯಲ್ಲಿ ನಾವು ನಮ್ಮ ಬೆಳೆ ಪರಿಹಾರದ ಹಣವನ್ನು ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು, ಇದರಲ್ಲಿ ನಮ್ಮ ಹತ್ತಿರ ಯಾವ ನಂಬರ್ ಇರುತ್ತೆ ಆ ನಂಬರ್ ಹಾಕಿ ಇಲ್ಲಿ ಸರ್ಚ್ ಮಾಡಿಕೊಳ್ಬೋದು. ಅದೇ ಥರ ನಾನು ಇವಾಗ ನನ್ನ ಹತ್ತಿರ ನನ್ನ ಪ್ರಪೋಸಲ್ ನಂಬರ್ ಇರೋದ್ರಿಂದ ಪ್ರಪೋಸಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟು ಇಲ್ಲಿ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಸರ್ಚ್ ಕೊಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಹತ್ತಿರ ಪ್ರಪೋಸಲ್ ನಂಬರ್ ಇಲ್ಲ ಅಂದರೆ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಹತ್ತಿರ ಪ್ರಪೋಸಲ್ ನಂಬರ್ ಇರೋದ್ರಿಂದ ನಾನು ಪ್ರಪೋಸಲ್ ನಂಬರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಪ್ರಪೋಸಲ್ ನಂಬರು ನಾವು ಬೆಳೆ ವಿಮೆ ಮಾಡಿಸಿರ್ತೀವಲ್ಲ ನಮ್ಮ ಬ್ಯಾಂಕಲ್ಲಿ ಸಿಗುತ್ತೆ. ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಸಂಪರ್ಕ ಮಾಡಿ ನಿಮ್ಮ ಪ್ರಪೋಸಲ್ ನಂಬರನ್ನು ಪಡೆದುಕೊಳ್ಳಬಹುದು. ಅದೇ ಥರ ನಾವು ಇವಾಗ ನಮ್ಮ ಪ್ರಪೋಸಲ್ ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ನೋಡ್ಬೋದು ಫ್ರೆಂಡ್ಸ್, ಈ ಕ್ಯಾಪ್ಚರ್ ಕೋಡು ಪ್ರಪೋಸಲ್ ನಂಬರ್ ಹಾಕಿ ಸರ್ಚ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ನನ್ನ ಪ್ರಪೋಸಲ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ನೆಕ್ಸ್ಟ್ ಸರ್ಚ್ ಅಂತಿದೆಯಲ್ಲ ಸರ್ಚ್ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ವಿಮೆಯ ವಿವರ ಬರುತ್ತೆ. ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಮತ್ತು ಹೆಸರು ಮತ್ತು ವಿಮೆಯ ಕಂಪನಿ, ಯಾವ ಕಂಪನಿ, ಎಲ್ಲಿ ಅಪ್ಡೇಟ್ ಮಾಡಿದ್ದೇವೆ, ನಮ್ಮ ವಿಮೆಯನ್ನು ಎಲ್ಲಿ ತಗೊಂಡಿದ್ದೇವೆ ಮತ್ತು ನಮ್ಮ ವಿಮೆಯ ಹಣದ ಡೇಟ್ ಕೂಡ ಬರುತ್ತೆ, ನಮ್ಮ ವಿಮೆಯ ಅಮೌಂಟ್ ಕೂಡ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ವಿಮೆಯ UTR ಪೇಮೆಂಟ್ ಕೂಡ ಸಕ್ಸಸ್ಫುಲಿಯಾಗಿ ಬರ್ತಾಯಿದೆ ಮತ್ತು ಅಕೌಂಟ್ ನಂಬರ್ ನೋಡ್ಬೋದು. ಇಲ್ಲಿ ನಮ್ಮ ರೆಫರಲ್ ನಂಬರ್ ಮತ್ತು ಕ್ರಾಪ್ ಕೋಡ್ ಮತ್ತು ಕ್ರಾಪ್ ID ಮತ್ತು ಸರ್ವೆ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಜಿಲ್ಲೆಯ ಅಂದರೆ ಓಕೆ ಫ್ರೆಂಡ್ಸ್, ನೋಡ್ಬೋದು ನಮ್ಮ ಹಾವೇರಿ ಜಿಲ್ಲೆಯ ವಿಮಾ ಘಟಕದಲ್ಲಿ ಸುಮಾರು 65,000 ಅರ್ಹ ರೈತರ ಫಲಾನುಭವಿಗಳ ಪಟ್ಟಿ ಪೆಂಡಿಂಗ್ ಬಿದ್ದಿರುವುದರಿಂದ 45,000 ಕೋಟಿ ಬೆಳೆ ವಿಮೆ ಪರಿಹಾರ ಮೊತ್ತವನ್ನು ಅಂದಿಸಲಾಗಿದೆ. ಅದನ್ನು ಸದ್ಯದಲ್ಲೇ ಇತ್ಯರ್ಥಗೊಳಿಸಲಾಗುವುದು ಎಂದು ನಮ್ಮ ಕೃಷಿ ಸಚಿವರು ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.